ಶ್ರೀ ಗುರು ಸೋಮಲಿಂಗನನ್ನ ಹಾಗೂ ಆತನ ಆತ್ಮೀಯ ಶಿಷ್ಯನಾದಂಥ ನನ್ನಪ್ಪ ನಾಡಗೌಡ ಅಮೋಘಸಿದ್ದನನ್ನ ನಮ್ಮ ಮನದಲ್ಲಿ ಸ್ಮರಿಸುತ್ತಾ, ವಿಷಯ ಏನಂದ್ರೆ ಹಿಂದೊಂದು ವಿಡಿಯೋ ಮಾಡಿದ್ನಿ, ಭಾಗ 1 ಅಂತೇಳಿ ಅಂಶದ ಮುತ್ಯನ ಚರಿತ್ರೆ ಭಾಗವನ್ನಾಗಿ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ ಅಂತ ಅನ್ಕೊಂಡಿದ್ನಿ. ಬಟ್ ಆ ವಿಡಿಯೋ ಭಾಗ 1 ಇದರಲ್ಲಿ ಏನು ಹೇಳಿನಂದ್ರೆ, ಅಂಶದ ಮುತ್ಯ ಅವನಿಗೆ ಅಮ್ಮೋಗತ್ತೇಳಿ ಹೆಸರು ಹೆಂಗೆ ಬಂತು ಅಂತ ಇನ್ನೊಂದು ಅಂಶದ ಮುತ್ಯನ ಎಲ್ಲ ಚರಿತ್ರೆ ಭಾಗ 1 ಹಾಕೀನಿ. ಬಟ್ ಈ ವಿಡಿಯೋ ಒಳಗೆ ಏನದಲ್ಲ, ಅಂಶದ ಮುತ್ಯನ 300 ಪುಣ್ಯದ ಮಕ್ಕಳ ಬಗ್ಗೆ ಹಾಗೂ 400 ಊರಿನ ಮಕ್ಕಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಹೇಳಕತ್ತೀನಿ. ಹಂಗೆ ನಮ್ಮ ವಿಡಿಯೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತಾವೆ. 300 ಪುಣ್ಯದ ಮಕ್ಕಳ ಹಾಗೂ 300 ಪುಣ್ಯದ ಮಕ್ಕಳನ್ನು ಹೆಂಗೆ ಬಂದರು, ಅವರ ತಂದೆ ತಾಯಿ ಯಾರು ಅಂತ ಎಲ್ಲ ಸತ್ಯಸಿದ್ಧರ ಚರಿತ್ರೆನ ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ಹಂಗೆ ನಿಮ್ಮ ಎಲ್ಲರ ತಪ್ಪ ತಡೆ ಆದ್ರೂ ಮನಿ ಮಗ ಅಂತ ತೆಗ್ಸ್ಕೋರಿ. ಬಟ್ ಎಲ್ಲರೇ ತಪ್ಪ ತಡೆ ಮಾಡಲ್ಲ ಅಂತ ಅನ್ಕೊಂಡಿರ್ತೀನಿ. ಬಟ್ ಆಗಿರ್ತಾವೆ ತಪ್ಪ ತಡೆ ಆಲಾರ್ದಂತೂ ಯಾವ ಕೆಲಸಗಳು ನಡೆಯಲ್ಲ. ಬಟ್ ಹಾಕಿರ್ತೀನಿ, ತಪ್ಪ ತಡೆ ಆದ್ರೆ ತೆಗ್ಸ್ಕೋರಿ. ಬರೀ 300 ಪುಣ್ಯದ ಮಕ್ಕಳು ಯಾರಂತ ಹೇಳ್ತೀನಿ. ಯಾವ ನಾಡಗೌಡ ಅಮೋಘಸಿದ್ದ ಮುತ್ಯ 300 ಮುಂಗುಡಿ ಮ್ಯಾಗ ಕಲ್ಲಿನ ಗದಿಗೆ ಮಾಡಿ, ಮುಳ್ಳಿನ ಹಾಸಿಗೆ ಮಾಡಿ, ಹಗ್ಗ ಕೋಲಗಳಿಲ್ಲದೆ ಕಂಬಳಿ ಡೇರೆಯನ್ನು ಹೊಡೆದು ಭಕ್ತರ ಸಲುವಾಗಿ ಜಪ ತಪ ಮಾಡ್ಕೊತ ಕೂತ. ಜಪ ತಪ ಮಾಡ್ಕೊತ ಕೂತ ಕೂಡಲೇ ಅವಾಗ ಮಳಿ ಕೀಲು ಬೆಳಿ ಕೀಲು ಬಾಜಿಗೆ ತೊಟ್ಲು ಬಡವರು ಬಂಜಿ ಎಲ್ಲ ಕೀಲುಗಳು ಪರಮಾತ್ಮ ಅಂಶದ ಮುತ್ಯನ ಕೈ ಕೊಟ್ಟಾನ. ಅಂಶದ ಮುತ್ಯನ ಕೈಯಾಗ ಕೊಟ್ಟಾನ ಖರೆ. ಬಟ್ ಗೋವಿಂದಪುರ ಅಂತೇಳಿ ಒಂದು ಊರದ, ಆ ಗೋವಿಂದಪುರದೊಳಗೆ ಸತಿಪತಿ ಕೂಡಿ ಮಕ್ಕಳಿಲ್ಲದೆ ಮರಗ್ತಿರು ಮರ ಎಲ್ಲರೇ ನೀರಿಗೆ ಪಿರಿಗೆ ಹೋದ್ರೆ ಮಕ್ಕಳಿಲ್ಲದ್ರ ಮಾರಿ ನೋಡ್ಬಾರ್ದಂತ ಊರ ಜನ ಹಂಗಿಸ್ತಿತ್ತು. ಅದರ ಮನಸ್ಸಿಗೆ ಕೆಟ್ಟ ಅಸಹ್ಯ ಆಗಿಬಿಡ್ತಿತ್ತು. ಅವ್ರು ಯಾರಂದ್ರೆ ಜಬಗೊಂಡ ಖಣ್ಣವತ್ ಹೇಳಿ ಸತಿಪತಿ ಇಬ್ಬರು. ಅಂಶದ ಮುತ್ಯ ಕೈಲಾಸದೊಳಗೆ ಏನು ವಚನ ಆಗಿತ್ತಂದ್ರೆ, ಹೋಮದ ಕಂಬಳಿ ಮಾದೇವ್ ಕೊಟ್ಟು ತಪ್ಪಾಯ್ತ. ಅದ ಅಮೋಘಸಿದ್ದ ಮುತ್ಯನ ಬೆತ್ತ ಏನದಲ್ಲ, ಕೈಲಾಸದೊಳಗೆ ಬ್ರಹ್ಮ ಬೆತ್ತ ಅಂಶದ ಮುತ್ಯ ಕೊಟ್ಟಾನ, ವಿಷ್ಣು ಕಂಬಳಿ ಕೊಟ್ಟಾನ, ಮಹಾದೇವ ಭಂಡಾರ ಚೀಲ ಕೊಟ್ಟಾನ. ಬ್ರಹ್ಮ ವಿಷ್ಣು ಮಹಾದೇವ ಏನಂದಾರ ವಚನ ಏನು ಕೊಟ್ರ, ನಮ್ಮ ವಸ್ತುಗಳನ್ನ ನಮಗೆ ಹೊಳ್ಳಿ ಕಂಡು ಹಿಡಿದು ಹೊಳ್ಳಿ ನಮಗೆ ಕೊಡಬೇಕು. ಯಾರು ರೂಪಲೆ ಕೊಡ್ತೀವಿ ಗೊತ್ತಿಲ್ಲ, ನಮ್ಮ ವಸ್ತುಗಳು ನಮಗೆ ಹೊಳ್ಳಿ ನಿಮಗೆ ಸಹಾಯ ಆದ ಕೂಡಲೇ ಆ ವಸ್ತು ನಮಗೆ ಹೊಳ್ಳಿ ಬರ್ಬೇಕು ಅಂತೇಳಿ ಅಂದ್ರೆ ಮೊದಲ ಬ್ರಹ್ಮ ವಿಷ್ಣು ಮಹಾದೇವ ಅಂಶದ ಮುತ್ಯಾಗ ಇದು ಮಾಡಿದರು. ಬಟ್ ಅಂಶದ ಮುತ್ಯ ಭಾಳ ಶಾನೆ ಇದ್ದ. ಅವನಿಗೆ ಗುರುವಿನ ಕರೆನಿತ್ತು, ಎಲ್ಲ ಅಭ್ಯಾಸ ಆಗಿತ್ತು. ಜಬಗೊಂಡ ಖಣ್ಣವ್ವ ಒಂದು ಸಾಧು ಸತ್ಪುರುಷರಂದ್ರೆ ಶಾನೆ ಸಂತರ ಕಡೆ ಹೋಗ್ತಾರ. ಅಲ್ಲಿ ಹೋಗಿ ಏನಂತಾರ, ಜಗತ್ತಿನೊಳಗೆ ಎಲ್ಲ ದೇವ್ರು ತಿರುಗಾಡಿದೆವು, ಒಂದು ದೇವ್ರು ಬಿಟ್ಟಿಲ್ಲ ನೋಡ್ಲಾಕ, ಎಲ್ಲ ದೇವ್ರು ಸುತ್ತಾಡಿದೆವು. ಬಟ್ ನಮಗೆ ಮಕ್ಕಳಾಗಿಲ್ಲ, ಎಲ್ಲಿ ಹೋದ್ರೆ ಮಕ್ಕಳಾಗ್ತಾವ ಅಂಥೇಳಿ ಯಾರು ಆ ಶಾನೆ ಸಂತರಿಗೆ ಯಾರು ಕೇಳ್ತಾರಂದ್ರೆ ಆ ಜಬಗೊಂಡ ಖಣ್ಣವ್ ಕೇಳ್ತಾಳ. ಕೇಳ್ಕೊಂಡೇ ಅವ್ರಂದ್ರು, ಮೂಲಪೀಠ ಮುಮ್ಮೆಟ್ಟು ಗುಡ್ಡದ ಮ್ಯಾಗ ಅಂಶದ ಮುತ್ಯ ಕೂತಾನ, ಮಕ್ಕಳ ಕೀಲಿನೇ ಅವನ ಕೈಯಾಗದ, ಅಲ್ಲಿ ಹೋಗ್ರಿ ಮಕ್ಕಳಾಗ್ತಾವಂದ. ಅಂದ ಕೂಡಲೇ ಸತಿಪತಿ ಕೂಡಿ ನಸ್ಕಿನ ಇದಕ್ಕೆದ್ದು ಎಲ್ಲಿ ಬಂದಂದ್ರೆ ಗುಡ್ಡಕ್ಕೆ ಬಂದರು. ಗುಡ್ಡಕ್ಕೆ ಬಂದ ಕೂಡಲೇ ಅವಾಗ ಅಂಶದ ಮುತ್ಯ ತಪ್ಪ ಕೂತಿದ್ದ. ಅವನ ಪಾದಿಗೆ ನಮಸ್ಕಾರ ಮಾಡಿ ಆ ಜಬಗೊಂಡ ಖಣ್ಣವ್ ಏನದಾರಲ್ಲ ಮುತ್ಯಾಗ ಒಂದು ಮಾತಂತಾರ. ಏನಂದ್ರೆ, ನಾವು ಜಗತ್ತಿನೊಳಗೆ ಒಂದು ದೇವ್ರು ಬಿಟ್ಟಿಲ್ಲ, ಯಾವ ದೇವ್ರು ಕೇಳಿ ಎಲ್ಲ ದೇವ್ರು ತಿರುಗಾಡಿ ಬಂದೆವು, ಮಕ್ಕಳಾಗಿಲ್ಲ. ಒಬ್ಬ ಶಾನ್ಯನ ಕಡೆ ಕೇಳೋಣ, ನಿನ್ನ ಹೆಸರು ಹೇಳ್ಯಾರಪ್ಪ, ಇಲ್ಲಿ ಬಂದಿದ್ದೆವು ಅಂತಂದ್ರು. ಅವಾಗ ಯಾಕಾಗಲಿ ಅಂತ ಎದ್ದು ಹೇಳಂದ. ಪಾದಿಗೆ ಮಾಡಿ ನಮಸ್ಕಾರ ಮಾಡ್ತಾರ. ಅವಾಗ ಮಕ್ಕಳು ಕೊಡ್ತೀನಿ ಖರೆ, ಬಟ್ ಒಂದು ವಚನ ಕೊಡ್ತೀನಿ, ಆ ವಚನ ಪಾಲಿಸಿದ್ರೆ ಅಷ್ಟೇ ಮಕ್ಕಳು ಕೊಡ್ತೀನಿ ತಂದ. ಆಯ್ತಪ್ಪ ನೀನು ಇಚ್ಛಂತೆ ಆಗ್ಲಿ ಹೇಳಿ ಒಂದು ವಚನ ಕೊಟ್ಟ. ಏನಂದ್ರೆ, ಮೊದಲು ಹುಟ್ಟಿದ ಮಗನನ್ನು ಮಠಕ್ಕೆ ಬಿಡಬೇಕು. ಎಲ್ಲಿ? ಗುಡ್ಡಕ್ಕೆ ಬಿಡಬೇಕು. ಮೊದಲು ಹುಟ್ಟಿದ ಮಗನನ್ನು ಮಠಕ್ಕೆ ಬಿಡಬೇಕು, ಅಂದ್ರೆ ನಿನಗೆ ಮಕ್ಕಳು ಕೊಡ್ತೀನಿ ಅಂದ. ಆಯ್ತು ನೀನು ಇಚ್ಛೆಂತೆ ಆಗಲಿ ಅಂದ. ಇಚ್ಛೆಂತೆ ಆಗಲಿ ಅಂದ್ರ ಕೂಡಲೇ ಮುಂದೆ ಗೋವಿಂದಪುರಕ್ಕೆ ಹೊಳ್ಳಿ ಹೋದರು. ಜಬಗೊಂಡ ಖಣ್ಣವ್ ಮೊದಲು ಮಗ ಹುಟ್ಟದ ಮಗ ಸೇಮ್ ನೋಡ್ರ ಮಹಾದೇವನ ಅವತಾರ, ಪಳ ಹೊಳಿತಿತ್ತು ಮಾರಿ. ಅಂಥ ಮಹಾದೇವನ ಉಗ್ರದ ಅವತಾರ ಮಾಧುಲಿಂಗ ಹುಟ್ಟಿ ಬಂದ.
ಅವನ ತಂದು ಎಲ್ಲಿ ಬಿಡ್ತಾರ ಅಂದ್ರೆ ಮೂಲಪಿಟ್ಟು ಮೂಮೆಂಟ್ ಗುಡ್ಡಕ್ಕೆ ಬಿಡ್ತಾರೆ. ಗುಡ್ಡಕ್ಕೆ ಬಿಟ್ಟು ಕೂಡಲೇ ಮುಂದೆ ಮತ್ತೆ ಯಾರಿಗೆ ಮಕ್ಕಳು ಕೊಟ್ಟಂದ್ರೆ ನಗರ ಪಟ್ಟಣ ಭೀಮರಾಯಗೌಡ ತಾಯಿ ಬಸನಿಂಗವ್ವ ಮಕ್ಕಳು ಇದ್ದಿತ್ತಿಲ್ಲ, ಅವರು ಕೂಡ ಮಕ್ಕಳೆಲ್ಲ ಸತಿಪತಿ ಕೂಡಿ ಮರಗತಿರು. ಗುಡ್ಡಕ್ಕೆ ಬಂದರು, ಅಂಶದ ಮುತ್ಯನ ಪಾದಿಗೆ ನಮಸ್ಕಾರ ಮಾಡಿ ಮಕ್ಕಳು ಕೇಳ್ತಾರ. ಕೇಳ್ಕೊಳ್ಳೇನೆ ಅವಾಗ ಅಂಶದ ಮುತ್ಯನೋ ಅವ್ರಿಗತ್ಲೇನೆ ಅವರಿಗೂ ಒಂದು ವಚನ ಕೊಟ್ಟ. ಏನಂದ್ರೆ ಮೊದಲು ಹುಟ್ಟಿದ ಮಗನ ಮಠಕ್ಕೆ ಬಿಡ್ಬೇಕು. ವಚನ ಕೊಟ್ಟ ಕೂಡಲೇನೆ ಆಯ್ತಂದ್ರು. ಆ ನಗರ ಪಟ್ಟಣ ಭೀಮರಾಯಗೌಡ ಬಸವಲಿಂಗವ್ವನ ಹೊಟ್ಟೆ ಒಳಗೆ ಎಂಥ ಕಂದು ಹುಟ್ಟಿ ಬಂದಂದ್ರೆ ಸೇಮ್ ವಿಷ್ಣುನ ಅವತಾರ ಮಾರಿ ಬಂಗಾರ ಉರಿಮಕ್ಕುದಿತ್ತು ಅಂತ ಮಂಗರಾಶಿದ ಹೇಳಿ ಅವನಿಗೆ ನಾಮಕರಣ ಮಾಡ್ತಾರ. ಆ ಮಂಗರಾಶಿದ ಮುತ್ತೆ ಯಾರು ಹೊಟ್ಟೆಗೆ ಹುಟ್ಟದಂದ್ರೆ ಆ ಏನು ನಗರ ಪಟ್ಟಣ ಭೀಮರಾಯಗೌಡ ಬಸವಲಿಂಗವ್ವದಲ್ಲ ಅವ್ರ ಹೊಟ್ಟೆಯೊಳಗೆ ಯಾರಂದ್ರೆ ಮಂಗರಾಶಿದ ಹುಟ್ಟು ಬಂದ ವಿಷ್ಣುನ ಅವತಾರ. ಇನ್ನು ಮತ್ತೆ ಯಾರಿಗೆ ಮಕ್ಕಳ ಕೊಟ್ಟಂದ್ರೆ ಅಂಶದ ಮುತ್ಯ ಗೋಕಾಯಿ ಗುರುಸಿದ ಗೌಡ ತಾಯಿ ಗುರುಬಾಯಿಗೆ ಮಕ್ಕಳು ಇದ್ದಿತ್ತಿಲ್ಲ, ಅವರು ಕೂಡ ಮುತ್ಯನ ಪಾದಿಗೆ ನಮಸ್ಕಾರ ಮಾಡಿ ಬೇಡ್ತಾರ. ಅವರಿಗೂ ಕೂಡ ವಚನ ಕೊಟ್ಟ ಮೊದಲು ಹುಟ್ಟಿದ ಮಗನ ಮಠಕ್ಕೆ ಬಿಡಬೇಕಂತ. ಹ್ಞೂ ಅಂತಾರ. ಅವ್ರ ಹೊಟ್ಟೆ ಒಳಗೆ ಎಂಥ ಮಗ ಹುಟ್ಟಿ ಬಂದಂದ್ರೆ ಸೇಮ ಬ್ರಹ್ಮಣ ಅವತಾರ ಕರ್ಣಿ ಮಲ್ಕಾರ್ಸಿದ ಮುತ್ಯ ಹುಟ್ಟಿ ಬಂದ. ಕರ್ಣಿ ಮಲ್ಕಾರ್ಸಿದನ ತಂದು ಎಲ್ಲಿ ಗುಡ್ಡಕ್ಕೆ ಬಿಡ್ತಾರೆ. ಅವಾಗ ಅಂಶದ ಮುತ್ಯಾಗ ಮೂರೂರು ಪುಣ್ಯದ ಮಕ್ಕಳಾದರು. ಯಾರು ಮಹಾದೇವನ ಅವತಾರ ಮಾಡಿಸಿದ್ದ, ವಿಷ್ಣುನ ಅವತಾರ ಮಂಗರಾಶಿದ್ದ, ಬ್ರಹ್ಮನ ಅವತಾರ ಕರ್ಣಿ ಮಲ್ಕಾರ್ಸಿದ್ದ. ಮೂರೂರು ಪುಣ್ಯದ ಮಕ್ಕಳು ಗುಡ್ಡದ ಮ್ಯಾಗಿದ್ರು. ಒಂದೊಂದು ಕಾಯಕ ಮಾಡಿದವರಿಗೆ. ಯಾಕಂದ್ರೆ ಗುಡ್ಡದ ಮ್ಯಾಗ ಅರಕೇರಿ ರಥದ ಮನಿಯನ್ನ ಕಾರವಾರ ಮಾಯದ ಮಗ ಮಾದುಲಿಂಗ ಮಾಡ್ತಿದ್ದ. ಮತ್ತು ಕಿಲ್ಲಾರವನ್ನ ಮಂಗರಾಶಿದ ಕಾಯ್ತಿದ್ದ, ಕರಗಳನ್ನ ಮಲ್ಕಾರ್ಸಿದ ಕಾಯ್ತಿದ್ದ. ಕಿಲ್ಲಾರ ಕರಗಳು ಕೂಡಿ ಅಣ್ಣ ತಮ್ಮ ಮಂಗರಾಯ ಮಲ್ಕಾರ್ಸಿದ ಮುತ್ಯ ಕಾಯ್ತರು. ಮುಂದೆ ಅಂಶದ ಮುತ್ಯ ಇದು ಎಲ್ಲ ಭಕ್ತಿ ಮಾಡ್ದ. ಮುಂದೆ ಏನಾಯ್ತಂದ್ರೆ ಲಗ್ನ ಕಂಕಣ ಬಟ್ ದೇವ್ರಿಗೆ ಸಲ ಬಿಟ್ಟಿಲ್ಲ ನೋಡ್ರಿ. ಅಂಶದ ಮುತ್ಯ ಲಗ್ನ ಮಾಡ್ಕೋಬೇಕಂತ ಹೇಳಿ ವಿಚಾರ ಮಾಡ್ತಾನೆ. ಅವಾಗ ಲಗ್ನವನ್ನ ಮಾಡ್ಕೋಬೇಕಂತ ಹೇಳಿ ಎಲ್ಲಿ ಹೋಗ್ತಾನಂದ್ರೆ ನಗರಹಟ್ಟಿ ನಾಗರಾಯಗೌಡನ ಮನೆಗೆ ಹೋಗ್ತಾನೆ. ನಗರಹಟ್ಟಿ ನಾಗರಾಯಗೌಡಗ ಭಾಳ ಸೊಕ್ಕತನ, ಭಾಳ ಹಮ್ಮ. ಮುದುಕನ ರೂಪ ತೊಟ್ಟು ಅವನು ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ಹೇಳಿ ಎಲ್ಲಿ ಹೋದ ಅಂಶದ ಮುತ್ಯ ಸೀದಾ ನಗರಹಟ್ಟಿ ನಾಗರಾಯಗೌಡನ ಮನೆಗೆ ಹೋದ. ಅವನ ಬಾಗಿಲ ಒಳಗೆ 4-5 ಮಂದಿ ದೈತರು ನಿಂತಿರು. ದೈತರು ಯಾರು ಮುದುಕ ಅಂದ್ರೂ ಕೂಡ ಅಂಶದ ಮುತ್ಯ ಹಂಗೆ ಒಳಗೆ ಹೋದ. ಒಳಗೆ ಹೋಗಿ ನನಗೆ ಕನ್ಯಾ ಬೇಕಾಗೈತೆ ಹೇಳಿ ನಾಗರಾಯಗೌಡ ಕೇಳ್ತಾನ. ನಾಗರಾಯಗೌಡ ಅಂದ, ಕನ್ಯಾ ಏನು ನಿನ್ನ ಮಕ್ಕಳಿಗೋ ಏನು ನಿನ್ನ ಮೊಮ್ಮಕ್ಕಳಿಗೆ ಕೇಳ್ದ. ಆದ್ರೆ ನನ್ನ ಮಕ್ಕಳಿಗೂ ಇಲ್ಲ ನನ್ನ ಮೊಮ್ಮಕ್ಕಳಿಗೂ ಇಲ್ಲ, ನನಗೆ ಬೇಕಾಗ್ಯದ ಕನ್ಯಾ ಅಂದ. ಅಂದ ಕೂಡಲೇ ನಗರಹಟ್ಟಿ ನಾಗರಾಯಗೌಡಗ ಉಗ್ರದ ಸಿಟ್ಟು ಬಂದುಬಿಡ್ತು. ಬಂದ ಕೂಡಲೇ ನಗರಹಟ್ಟಿ ನಾಗರಾಯಗೌಡಗ ಏನು ಮಾಡ್ದ, ಅಂಶದ ಮುತ್ಯಾಗ ಮುದುಕನ ರೂಪ ತೊಟ್ಟು ಬಂದಿದ್ದು ಅವನಿಗೆ ತಿಳಿದಿಲ್ಲ. ಅವನ ಬಿಸಾಡಿ ಹೊರಗೆ ಹೋಗಿದ್ರು. ಬಾಗಿಲ್ದ ನಿಂತು ಶಾಪ ಕೊಟ್ಟ ಅಂಶದ ಮುತ್ಯ. ಮುಂದೆ ಆ ಅಂಶದ ಮುತ್ಯ ಶಾಪ ಕೊಟ್ಟು ಹೋದ ಕೂಡಲೇ ನಗರಹಟ್ಟಿ ನಾಗರಾಯಗೌಡನ ಮನ್ಯಾಗ ಹೇಳ್ಬೇಕಂದ್ರೆ ಮನ್ಯಾಗ ಊಟ ಉಣ್ಬೇಕಂದ್ರೆ ಊಟದೊಳಗೆ ಹೇಸಿ, ಮನೆಯೊಳಗೆ ದನಾಕರ ಎಲ್ಲ ಸತ್ತು ಹೋದು. ಮನೆಗೆ ಏನೇ ಒಂದು ಕೈ ಹಾಕೋದಕ್ಕೆ ಲಾಸ. ಮನೆಗೆ ಬಡತನ ಪರಿಸ್ಥಿತಿ ಬಂದುಬಿಡ್ತು. ಬಂದ ಕೂಡಲೇ ಅವಾಗ ಒಬ್ಬಾಕಿ ಬೇಬಿ ಫಾತಿಮಾ ಅಂತ ಹೇಳಿ ಒಬ್ಬಾಕಿ ದೇವ್ರು ಹೇಳ್ತಿಳು. ಆ ಬೇಬಿ ಫಾತಿಮಾ ಹೋಗಿ ಕೇಳ್ದ, ಏನಂದ್ರೆ ನನ್ನ ಮನೆಗೆ ಇದ್ದ ದನ ಕರಾನು ಸತ್ತು ಹೋದು. ಅವನು ನನ್ನ ಜೀವನದಲ್ಲಿ ನಡೆದಂಥ ಬಡತನದ ಕಷ್ಟಗಳನ್ನೇ ಎಲ್ಲ ಬೇಬಿ ಫಾತಿಮಾಗೆ ಹೇಳ್ದ. ಅವಾಗ ಬೇಬಿ ಫಾತಿಮಾ ಅಂದಳು, ನಿನ್ನ ಮನೆಗೆ 6 ತಿಂಗಳ ಹಿಂದೆ ಮುದುಕನ ರೂಪ ತೊಟ್ಟು ಗುಡ್ಡದ ಅಂಶದ ಮುತ್ಯ ಬಂದಿದ್ದ. ಅವನ ಕೈಕಾಲು ಹಿಡ್ದು ಆಚೆ ಹಾಕಿದ್ದೀನಿ. ಅದರ ಸಲುವಾಗಿ ಅವನಿಗೆ ನಿನ್ನ ಮಗಳು ಕೊಟ್ಟು ಮದುವೆ ಮಾಡಬೇಕು. ಬಟ್ ಒಂದು ಜಡಿ ಕೂಸಿನ ನಿನ್ನ ಜಗಲಿ ಮ್ಯಾಗ ಠಾರ್ ಹೊಡಿಬೇಕಂದ್ರೆ ನಿನ್ನ ಮನೆ ಭಾಳ ಬಂಗಾರ ಆಗ್ತದಂದ. ಅಂದ್ಕೊಳ್ಳೇನೆ ಅವಾಗ ಆಯ್ತು ನೀನು ಇಚ್ಛೆಂತೆ ಆಗಲಿ ಅಂದ. ಬಂದರು ಅಂಶದ ಮುತ್ಯ ನಗರಹಟ್ಟಿ ನಾಗರಾಯಗೌಡ ಏನಂದ, ಏನು ವಿಚಾರ ಮಾಡ್ದ, ಅಂಶದ ಮುತ್ಯ ಕನ್ಯಾ ಕೊಡೋದಂತರೂ ಫಿಕ್ಸ್ ಮಾಡ್ದ. ಮತ್ತು ಜಡಿ ಕೂಸಿನ ಠಾರ್ ಯಾರು ಹೊಡಿಬಿಡ್ತಾರ, ಕೂಸು ಎಲ್ಲಿ ತರೋದು ವಿಚಾರ ಮಾಡ್ದ. ಅದೇ ನಗರಹಟ್ಟಿ ನಾಗರಾಯಗೌಡನ ಊರೊಳಗೆ ಒಬ್ಬಾಕಿ ಬಡವಿ ದಂಪತಿ ನೀಲಮ್ಮ ಅಂತ ಹೇಳಿ ಒಬ್ಬಾಕಿ ಇದ್ದಳು ದಂಪತಿ. ಆಕಿನ ಮದುವೆ ಆದ ವರ್ಷದೊಳಗೆ ಗಂಡ ತೀರಿ ಹೋಗಿದ್ದ. ಒಂದು ಜಡಿ ಕೂಸಿನ ಕಂದವನ್ನ ಅವನು ಮಾರಿ ನೋಡಿ ಆಕಿ ಜೀವನ ಕಳಿತೇಳು. ಕಳಿತೇಳು. ಅಂಶದ ಮುತ್ಯ ತಾಯಿಕಿ ದಿನ ದಗಕ್ಕೆ ಹೊಲಾರ್ದೆ ಹೊಟ್ಟೆ ತುಂಬ್ತಿತ್ತಿಲ್ಲ. ಒಳಗೆ ಅಡಿಗೆ ಮಾಡ್ತೇಳು ನೀಲಮ್ಮ, ಬಡವಿ ನೀಲಮ್ಮ.
ನಗರಹಟ್ಟಿ ನಾಗರೇಗೌಡ ವಿಚಾರ ಮಾಡ್ದ, ಹೆಂಗಾದ್ರೂ ಈಕಿ ಗಂಡಿಲ್ಲ, ಈಗಿನ ಖುಷಿನ ತಗೊಂಡು ನಾನು ಹೋಗಿ ಜಗಲಿ ಮ್ಯಾಗ ಠಾರ್ ಹೊಡೆದ್ರೆ ಚಲೋ ಆಗ್ತದೆ ಅಂತ ಹೇಳಿ ಜಡಿ ಕೂಸ ಹೊರಗೆ ಹೊಸ್ತಲೊಳಗೆ ಆಡ್ತಿದ್ದ. ಆ ಜಡಿ ಕೂಸಿನ ತಗೊಂಡು ಹೋಗಿ ಆತನ ಮನೆ ಒಳಗೆ ಠಾರ್ ಹೊಡೆದ. ಮುಂದೆ ತಾಯಿಗೆ ಠಾರ್ ಹೊಡೆದ ಕೂಡಲೇ ತಾಯಿ ಹೊಟ್ಟೆಗೆ ಸಂಕಟ ಆಲಕತ್ತು. ಹೊರಗೆ ಬಂದು ಯಾರಿಗಂದ್ರೆ ಹೊರಗೆ ಬಂದು ನೋಡ್ತಾಳ, ಕೂಸು ಮನೆಯಾಗಿಲ್ಲ. ಕೂಸು ಮನೆಯಾಗಿಲ್ಲ, ಅಂಗಳದೊಳಗೂ ಇಲ್ಲ, ಹೊಸ್ತಲೊಳಗೂ ಇಲ್ಲ. ಎಲ್ಲದ ಅಂತೇಳಿ ಕೂಸು ಬೋರ್ಯಾಡ್ತಾಳ. ಆ ಕೂಸಿನ ಇದೊಂದು ಇಬ್ಬರು ಮುದುಕರು ನೋಡಿರ್ತಾರ. ಹಿಂಗೆ ನಾಗರೇಗೌಡ ನಿನ್ನ ಕೂಸಿನ ಒಯ್ದಾನ ಅಂದ ಕೂಡಲೇ ತಾಯಿಗೆ ಶಾಕ್ ಹೊಡೆದಂಗೆ ಆಗ್ತದ. ಅದೇ ದುಃಖದೊಳಗೆ ಮನ್ಯಾಗ ಕೂತಿರ್ತಾಳಕಿ. ಅವಾಗ ಅಂಶದ ಮುತ್ಯ ಸಾಧುನ ರೂಪ ತೊಟ್ಟು ಆ ಬಡವಿ ನೀಲಮ್ಮನ ಮನೆಗೆ ಬಂದ. ಬಡವಿ ನೀಲಮ್ಮನ ಮನೆಗೆ ಬಂದು ನನಗೆ ಒಂದು ತುತ್ತ ಅನ್ನ ಹಾಕು, ನನಗೆ ಹೊಟ್ಟೆ ಹಸದೈತೆ ಹೇಳಿ ಆ ಬಡವಿ ನೀಲಮ್ಮಗ ಕೈ ಮುಗಿದ ಆಕಿನ ಅಂದ್ರೆ ಆಕಿಗೊಂದು ಪ್ರಶ್ನೆ ಮಾಡ್ತಾನೆ, ನನಗೆ ಹಸು ಆಗೈತೆ ಹೇಳಿ ಅಂದ್ರೆ ಭಕ್ತಿ ಪರೀಕ್ಷೆ ಮಾಡ್ಬೇಕು. ಮಾಡ್ಕೊಳ್ಳೇನೆ ಆಯ್ತ. ಬಡವಿ ನೀಲಮ್ಮ ಮನೆಯೊಳಗೆ ಕೂಸಿಲ್ಲ, ಮನೆಯೊಳಗೆ ಗಂಡಿಲ್ಲ, ನನಗೆ ಎಲ್ಲಿದು ಊಟ ಹಾಕಲಿ, ನಾನೇ 2 ದಿನ ಆಯ್ತು ಹೊಟ್ಟೆಗೆ ಊಟ ತಿಂದಿಲ್ಲ ಅಂದಳ. ನಿನ್ನ ಮನೆಯಾಗ ಗಂಜಿನೇ ಇರ್ಲಿ ಖರೆ ನನಗೆ ಹಾಕತಂದ ಊಟಕ್ಕೆ. ಅವಾಗ ತಾಯಿ ಭಕ್ತಿಯನ್ನ ಏನು ಆಕಿನ ಮನಸ್ಸಿನಾಗ ಬತ್ತ ಗೊತ್ತಿಲ್ಲ. ಆ ಅಂಶದ ಮುತ್ಯ ನನ್ನ ಮನೆಯೊಳಗೆ ಕರೆದು ಕಂಬಳಿ ಹಾಸಿ ಕುಂದ್ರಿಸಿ ಒಂದಿಟ್ಟು ಅಕ್ಕಿ ಗಂಜಿಯನ್ನು ಕುದಿಸಿ ಆ ಅಂಶದ ಮುತ್ಯ ಕೊಡ್ತಾಳ. ಅವಾಗ ಅಂಶದ ಮುತ್ಯ ಅಂದ, ಈ ಗಂಜಿ ಅಷ್ಟೇ ಕೊಟ್ಟರೆ ಕುಡಿಯಲ್ಲನ, ಈ ಗಂಜಿ ಇಷ್ಟೇ ಪವಿತ್ರ ಪಾವನ ಮಾಡಿ ಕುಡಿತೀನಿ ಖರೆ, ಬಟ್ ಇದ್ರ ಜೋಡ ನಾನು ನಿನ್ನ ಗಂಡನ್ರೆ ಕುಂಡ್ರಸು, ನಿನ್ನ ಮಗನ್ರೆ ಕುಂಡ್ರಸು. ಅವಾಗ ಬಡವಿನಿ ನಮಗೆ ದುಃಖ ಆಲಕತ್ರಿ. ಮನೆಯೊಳಗೆ ಗಂಡಿಲ್ಲ, ಜಡಿ ಕೂಸು ಮಾರಿ ನೋಡಿ ಜೀವನ ಕಳಿತೀನಿ, ಕೂಸು ಇಲ್ಲ. ಆದ್ರೆ ಬಟ್ ನನಗೆ ಅಂಶದ ಮುತ್ಯನ ಚರಿತ್ರೆ ಹೇಳಕತ್ತೀನಿ ಅಂದ್ರೆ ಕಣ್ಣ ನೀರೋದಲ್ಲ, ಬಟ್ ದಗ್ಸೊಳಕತ್ತೀನಿ ರೀ ನಾನು. ಬಟ್ ನನ್ನ ಅಂಶದ ಮುತ್ಯನ ಚರಿತ್ರೆ ಎಷ್ಟು ಹೇಳಿದ್ರು ಮುಗಿಯಲ್ಲ. ಇಂಥ ಅಂಶದ ಮುತ್ಯ ಏನು ಮಾಡ್ದ, ಹಂಗಂದ ಕೂಡಲೇ ದುಃಖ ಮಾಡಿ ಯಾರ ಮುಂದೆ ಹೇಳ್ತಾಳಂದ್ರೆ ಅಂಶದ ಮುತ್ಯನ ಮುಂದೆ ಹೇಳ್ತಾಳ. ಅಂಶದ ಮುತ್ಯ ಅಂದ, ಯಾಕೆ ಅಳ್ಳಾಕತ್ತೀನಿ ಅಂದ. ಹೊರಗೆ ಹೊಸ್ತಲೊಳಗೆ ನಿನ್ನ ಕಂದು ಆಡ್ಲಕತ್ತಾನ, ಹೋಗಿ ತೊಗೊಂಬ ಅಂದ. ನಂಬಾಲಂದಳು, ಹೋಗಿ ನೋಡುತ್ತಂದ. ಹೋದಳು. ಎಲ್ಲಿ ಹೋದಳು ಅಂದ್ರೆ ಸೀದಾ ಹೊರಗೆ ಹೊಸ್ತಲೊಳಗೆ ಜಡಿ ಕೂಸ ಬಿಚ್ಚಿ ಆಡ್ತಿದ್ದ. ಹೋದಳು, ಹೋಗಿ ನೋಡ್ತಾಳ, ಆಶ್ಚರ್ಯ ಕಾಳ್ರಿ. ಕೂಸಿನ ತೊಗೊಂಡು ಅಲ್ಲಿ ಆ ಅಂಶದ ಮುತ್ಯನ ಅಗಲೊಳಗೆ ಕುಂಡ್ರಸು. ಕೂಸ ಅಂಶದ ಮುತ್ಯ ಕೂಡ ಊಟ ಉಂಡ್ರು, ಹರಕೆ ಕೊಟ್ಟು ಹೋದ. ಉಜ್ಜಳಾಯ್ತ ಮನಿ ಮುಂದೆ. ಅಂಶದ ಮುತ್ಯ ಪದ್ಮವ್ವನ ಲಗ್ನ ಮಾಡ್ದ. ಪದ್ಮವ್ವನ ಲಗ್ನ ಕೂಡ ಮಾಡ್ಕೊಂಡ. ಲಗ್ನ ಮಾಡ್ಬೇಕಂದ್ರೆ ಅಂಶದ ಮುತ್ಯ ಒಂದು ಏನಂದ್ರೆ ಅಂಶದ ಮುತ್ಯ ಆ ಪದ್ಮವ್ವನ ಸಂಗಟ ಕೂತು ಮದುವೆ ಆಗಿಲ್ಲ. ಏನು ಅಂಶದ ಮುತ್ಯನ ಕೈ ಒಳಗಿನ ಬ್ರಹ್ಮಣ ಬೆತ್ತಲ್ಲ, ಆ ಬೆತ್ತವನ್ನ ಪದ್ಮವ್ವನ ಸಂಗಾಟಿಟ್ಟು ಮದುವೆ ಆಗ್ಯಾನಂತ್ರಿ. ಅಂಶದ ಮುತ್ಯನ ಎಷ್ಟು ಹೇಳಿದ್ರು ಮುಗಿಯಲ್ಲ ಕತಿ. ಆ ಅಂಶದ ಮುತ್ಯನಂದ ಎಷ್ಟು ಹೇಳಿನೂ ಮುಗಿಯಲ್ಲ ಅಂತ ನನಗೆ ಅಂಶದ ಮುತ್ಯನ ಎಷ್ಟು ವರ್ಣಿಸಲ್ಲ ಅಂತ ನನಗೆ ಅರ್ಥ ಆಗಲ್ಲ. ಆದ್ರೆ ಅಷ್ಟು ಅದವನು ಪವಾಡ. ಇಷ್ಟ ವಿಡಿಯೋನ ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ಬಟ್ ಅಂಶದ ಮುತ್ಯನ ಮುಂದೆ ಮಕ್ಳು ಯಾರಂದ್ರೆ ಪದ್ಮವ್ವ ಅಂಶದ ಮುತ್ಯನ ಮನೆಗೆ ನಡ್ಯಾಕೆ ಬಂದ ಕೂಡಲೇ 4 ಮಕ್ಕಳು ಹಡ್ದಳ್ರಿ. 4 ಮಕ್ಕಳು ಯಾರಂದ್ರೆ ಅವತಾರ ಸಿದ್ಧ, ದೇವೇಂದ್ರ ಬಿಳ್ಯಾನಿ ಸಿದ್ಧ, ಆಚಾರಗೌಡ ಸೋಮನ ಮುತ್ಯ, ಕಡಿ ಹುಟ್ಟ ಕಣ್ಣ ಮುತ್ಯ, ತಾಯಿ ರೇಬಕ್ಕವ್ವ. 4 ಮಂದಿ ಮಕ್ಕಳು ಹಡ್ದ. 4 ಮಂದಿ ಮಕ್ಕಳು ಎಲ್ಲಿ ಅದಾರ ಅಂದ್ರೆ ಹಿರಿಮಗ ಸಿದ್ಧ ವಡ್ರಟ್ಟಿ ಒಳಗದಾನ, ಬಿಳ್ಯಾಣಿ ಸಿದ್ಧ ಹೊಣೆಬ್ಯೂರಿಗೆ ಒಳಗದಾನ, ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕ. ಸೋಮನ ಮುತ್ಯನು ಹೊಣೆಬ್ಯೂರಿಗೆ ಒಳಗದಾನ, ಕಣ್ಣ ಮುತ್ಯನು ಹೊಣೆಬ್ಯೂರಿಗೆ ಒಳಗದಾನ. ಹಲವಾರು ಸಿದ್ಧರು ಹೊಣೆಬ್ಯೂರಿಗೆ ಒಳಗದಾರ. ವರುವಿನ ಮಕ್ಕಳು ಅಂಶದ ಮುತ್ಯನ ಹೊಟ್ಟಿಲೆ ಹುಟ್ಟವ್ರು 4 ಮಂದಿ, ಪುಣ್ಯದ ಮಕ್ಕಳು 3 ಮಂದಿ. ಈ 400 ಧರ್ಮರ ಹೊಟ್ಟಿಲೆ ಎಷ್ಟು ಮಂದಿ, 400 ಧರ್ಮರ ಹೊಟ್ಟಿಲೆ ಎಷ್ಟು ಮಂದಿ, ಅವ್ರ ಹೊಟ್ಟಿಲೆ ಎಷ್ಟು ಮಂದಿ ಅಂತ ಹೇಳಿ ಕೆಲವೊಂದು ಜನ ಕೇಳ್ತಿರ್ತೀರಿ. ಬಟ್ ಹೇಳಿರ್ತೀನಿ, ಅವ್ರ ಹೆಸರು ಹೇಳಲ್ಲ ಈಗ. ಅಂಶದ ಮುತ್ಯನ ಮಕ್ಕಳು 4 ಮಂದಿ, 4 ಮಂದಿ ಹೊಟ್ಟಿಲೆ 21 ಮಂದಿ, 21 ಮಂದಿ ಹೊಟ್ಟಿಲೆ 101 ಮಂದಿ, 101 ಮಂದಿ 21 ಮಂದಿ ಎಲ್ಲ ಸತ್ಯಸಿದ್ಧರ ಒಂದು ಹೆಸರ ಮುಂದಿನ ವಿಡಿಯೋದಲ್ಲಿ ಹಾಕಿರ್ತೀನಿ. ಹಂಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಮತ್ತು ವಿಡಿಯೋನ ಶೇರ್ ಮಾಡಿರಿ. ಹಿಂಗೆ ಎಲ್ಲರೂ ತಪ್ಪಾಗಿತ್ತಂದ್ರೆ ಕಮೆಂಟ್ ಒಳಗೆ ತಿಳಿಸ್ರಿ, ತಿಳ್ಕೊತೀನಿ. ಬಟ್ ಅಂಶದ ಮುತ್ಯನ ಚರಿತ್ರೆನ ಭಾಗವನ್ನಾಗಿ ಹಾಕಿರ್ತೀನಿ. ಬಟ್ ನಾನು ಮುಮ್ಮೆಟ್ಟ ಗುಡ್ಡದೊಳಗೆ ಒಂದು ವಿಡಿಯೋನ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಮುಮ್ಮೆಟ್ಟ ಗುಡ್ಡದೊಳಗೆ ಮಧುವನ ಮುತ್ಯನ ಆಶ್ರಮ ಒಳಗೆ ಒಂದು ವಿಡಿಯೋನ ಮಾಡಿ ಈ ಒಂದು ಚಾನಲ್ ಒಳಗೆ ಹಾಕಬೇಕಂತ ಅಂದ್ಕೊಂಡಿನಿ. ಬಟ್ ಅಕ್ಕದೋ ಇಲ್ಲೋ ಗೊತ್ತಿಲ್ಲ, ಮತ್ತು ಟ್ರೈ ಮಾಡತ್ತೀನಿ ಅಕ್ಕದ.
ಮುತ್ತೆ ನಮ್ಮ ಮೊಮ್ಮಕ್ಕಳು ಚರಿತ್ರೆ. ಇನ್ನು ಕೆಲವು ದಿನಗಳಲ್ಲಿ ಮದಭಾಮಿ ಅಮೋಘಸಿದ್ದನ ಚರಿತ್ರ ಕೂಡ ಇದೇ ಚಾನಲಲ್ಲಿ ಹಾಕಿರ್ತೀನಿ, ಮದಭಾಮಿ ಅಮೋಘಸಿದ್ದನ ಚರಿತ್ರ. ಬಟ್ ಈ ವಿಡಿಯೋ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.